ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದರೆ ಗೆಳೆಯರೇ, ಕರ್ನಾಟಕ ಸರ್ಕಾರ ನಡೆವಳಿಗಳು, ಅದರಲ್ಲಿ ವಿಷಯ ಖಜಾನೆಗಳಲ್ಲಿ ವರ್ಷಾಂತ್ಯದ ಬಿಲ್ಲುಗಳನ್ನು ಮಾರ್ಚ್ 31ರಂದೇ ತೀರ್ಣಗೊಳಿಸಿ ಲೆಕ್ಕವನ್ನು ಮುಕ್ತಾಯಗೊಳಿಸುವ ಬಗ್ಗೆ. ಅಂತಂದರೆ ಗೆಳೆಯರೆ, 2024-25 ಮುಕ್ತಾಯವಾಗ್ತಾ ಇದೆ. ಅಂದರೆ ಫೈನಾನ್ಷಿಯಲ್ ಇಯರ್ ಮಾರ್ಚ್ 31ರಂದು ಮುಕ್ತಾಯವಾಗಿ ಏಪ್ರಿಲ್ 1 ಫೈನಾನ್ಷಿಯಲ್ ಇಯರ್ ಅಂತಂದರೆ 2025-26 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ಮನಗಂಡು ಈ ಒಂದು ಕರ್ನಾಟಕ ಸರ್ಕಾರದ ನಡೆವಳಿಗಳನ್ನು ಬಿಡುಗಡೆಯಾಗಿದೆ ಸ್ನೇಹಿತರೆ. ಬನ್ನಿ ನೋಡೋಣ. ಓದಲಾಗಿದೆ ಸರ್ಕಾರಿ ಆದೇಶ ಸಂಖ್ಯೆ, ಆಯುಕ್ತರ ಖಜಾನೆ ಇಲಾಖೆಯವರ ಪತ್ರ ಸಂಖ್ಯೆ, ಇದರೊಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಪ್ರಸ್ತಾವನೆ ಏನಿದೆ ನೋಡೋಣ. 2023-24ನೇ ಸಾಲಿನ ವರ್ಷಾಂತ್ಯದ ಬಿಲ್ಲುಗಳನ್ನು ಖಜಾನೆಗಳಲ್ಲಿ ಸ್ವೀಕರಿಸಿ ತೀರ್ಣಗೊಳಿಸಿ ದಿನಾಂಕ 31/3/2024ರಂದೇ 2023-24ನೇ ಸಾಲಿನ ಲೆಕ್ಕಾಚಾರಗಳನ್ನು ಮುಕ್ತಾಯಗೊಳಿಸಲು ಉದ್ದೇಶ 1ರ ಸರ್ಕಾರಿ ಆದೇಶ ಮತ್ತು ತದನಂತರ ಆದೇಶಗಳಲ್ಲಿ ಕಾಲಮಿತಿ ಸೂಚಿಸಿ ವೇಳಾಪಟ್ಟಿಯನ್ನು ನಿಗದಿಪಡಿಸಲಾಗಿತ್ತು. ಅಂತಂದರೆ ಹಳೆ 23-24ನೇದು ಕಾಲಮಿತಿ ನಿಗದಿಪಡಿಸಲಾಗಿತ್ತು. 2024 ಮತ್ತು 25ನೇ ಸಾಲಿನ ವರ್ಷಾಂತ್ಯದ ಬಿಲ್ಲುಗಳನ್ನು ಸಹ ಖಜಾನೆಗಳಲ್ಲಿ ಸ್ವೀಕರಿಸಿ ತೀರ್ಣಗೊಳಿಸಿ ದಿನಾಂಕ 31/3/2025ರಂದೇ 2024 ಹಾಗೂ 2025ನೇ ಸಾಲಿನ ಲೆಕ್ಕಗಳನ್ನು ಮುಕ್ತಾಯಗೊಳಿಸಲು ಸೂಕ್ತ ವೇಳಾಪಟ್ಟಿಯನ್ನು ನೀಡಿ ಸಾಕಷ್ಟು ಮುಂಚಿತವಾಗಿ ಆದೇಶವನ್ನು ಹೊರಡಿಸುವುದು ಅವಶ್ಯವಿದೆ ಎಂದು ಖಜಾನೆ ಆಯುಕ್ತರು ಮೇಲೆ ಉಲ್ಲೇಖ 2ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರವನ್ನು ಕೋರಿದ್ದಾರೆ. ಆದ್ದರಿಂದ ಈ ಆದೇಶ ಏನು ಬಂದಿದೆ ಸರ್ಕಾರದ ವತಿಯಿಂದ ಅಂತಂದರೆ, ಸರ್ಕಾರಿ ಆದೇಶ ಸಂಖ್ಯೆ I-2-BPE 2025 ಬೆಂಗಳೂರು ದಿನಾಂಕ 15/1/2025 ಆಡಳಿತ ಇಲಾಖೆಗಳ ಬಿಲ್ಲುಗಳನ್ನು ಖಜಾನೆಗೆ ಸಲ್ಲಿಸಲು ನಿಗದಿಗೊಳಿಸಿರುವ ಕಾಲಮಿತಿ. ಕ್ರಮ ಸಂಖ್ಯೆ 1, ಬಿಲ್ಲುಗಳ ಸ್ವರೂಪ ಹಾಗೂ ವಿವರಗಳು. ಬಿಲ್ಲು ಸಲ್ಲಿಸಲು ಕಳೆಯ ದಿನಾಂಕ 31/12/2024ರವರೆಗೆ ಆಗಿರುವ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಬಿಲ್ಲು ಸಲ್ಲಿಸುವ ಕಡೆಯ ದಿನಾಂಕ. ತದನಂತರ ದಿನಾಂಕ 31/12/2024ರ ನಂತರ ಆಗಿರುವ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಬಿಲ್ಲು ಸಲ್ಲಿಸುವ ಕಡೆಯ ದಿನಾಂಕ. 1. ಕ್ರಮ ಸಂಖ್ಯೆ ರಾಜ್ಯ ವಲಯ, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್, PFMS, NTT ವಲಯಗಳು ಸೇರಿದಂತೆ ಎಲ್ಲ ವೇತನ ಬಾಕಿ ಬಿಲ್ಲುಗಳು, ಹಣದ ಮುಂಗಡ ಬಿಲ್ಲು, ಅನುದಾನಿತ ವೇತನ ಬಿಲ್ಲು, ಇತರೆ ಅನುದಾನಿತ ಬಿಲ್ಲುಗಳು 27/1/2025ರೊಳಗೆ. ಅದೇ ರೀತಿ ದಿನಾಂಕ 31/12/24ರ ನಂತರ ಆಗಿರುವ ವೆಚ್ಚಗಳಿಗೆ 7/3/2025ರವರೆಗೆ ಬಿಲ್ಲುಗಳನ್ನು ಕ್ಲಿಯರ್ ಮಾಡಬೇಕೆನ್ನುವಂತಹ ಒಂದು ಸುತ್ತೋಲೆ ಇದೆ ಸ್ನೇಹಿತರೆ. ಕ್ರಮ ಸಂಖ್ಯೆ ಬಿಲ್ಲುಗಳ ಸ್ವರೂಪ, ಬಿಲ್ಲು ಸಲ್ಲಿಸುವ ಕಡೆಯ ದಿನಾಂಕ 31/12/2024ರವರೆಗೆ ಆಗಿರುವ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಬಿಲ್ಲು ಸಲ್ಲಿಸುವ ಕಡೆಯ ದಿನಾಂಕ. ಸೊ ಈ ವಿದ್ಯುತ್ ಶಕ್ತಿ, ದೂರವಾಣಿ, ಕಟ್ಟಡಗಳ ಬಾಡಿಗೆ ಹಾಗೂ ಕಚೇರಿ ವೆಚ್ಚಗಳು ಸೇರಿದಂತೆ ಎಲ್ಲ ರೀತಿಯ ವೇತನೇತರ ಹಾಗೂ ಸಾದಿಲ್ವಾರು ಬಿಲ್ಲುಗಳನ್ನು 1/2/2025 ಅಥವಾ 3/7/2025ರ ಒಳಗಾಗಿ ಅದರ ಒಂದು ಮಂಡನೆ ಆಗಬೇಕು ಸ್ನೇಹಿತರೆ. ಪ್ರಯಾಣ ಭತ್ಯೆ ಬಿಲ್ಲುಗಳು ಅಂದರೆ TA ಟ್ರಾವೆಲ್ ಅಲೌನ್ಸ್ ಬಿಲ್ಲುಗಳು 1/2/2025 ಕಡೆಯ ದಿನಾಂಕ 7/3/2025. ಮಾರ್ಚ್ ತಿಂಗಳಿಗೆ ಕೈಗೊಂಡ ಪ್ರಯಾಣಕ್ಕೆ ಸಂಬಂಧಿಸಿದ ಪ್ರಯಾಣ ಭತ್ಯೆ ಬಿಲ್ಲುಗಳು ಮಾತ್ರ 20/3/2025. ಸಂಕ್ಷಿಪ್ತ ಸಾದಿಲ್ವಾರು ಬಿಲ್ಲುಗಳು EAP ಕೇಂದ್ರ ಪುರಸ್ಕೃತ ಹಾಗೂ ಕೇಂದ್ರ ಯೋಜನೆ ಬಿಲ್ಲುಗಳು 10/3/2025. ಏಪ್ರಿಲ್ ತಿಂಗಳಲ್ಲಿ ಪಾವತಿಯಾಗುವ ಮಾರ್ಚ್ ತಿಂಗಳ ವೇತನ ಅನುದಾನಿತ ಬಿಲ್ಲುಗಳು. ಈ ರೀತಿ ಪ್ರತಿಯೊಂದು ಬಿಲ್ಲುಗಳು, ಈ ವರ್ಷದ ಬಿಲ್ಲುಗಳು ಇದೇ ವರ್ಷದಲ್ಲಿ ನಾವು ಪೂರ್ಣಗೊಳಿಸಬೇಕೆನ್ನುವಂಥದ್ದರ ಬಗ್ಗೆ ಈ ಒಂದು ಸುತ್ತೋಲೆ ಬಂದಿದೆ ಸ್ನೇಹಿತರೆ. ಆಡಳಿತ ಇಲಾಖೆಗಳಿಗೆ ಸೂಚನೆಗಳು ಏನೇನಿದ್ದಾವೆ? ಸೂಚನೆಗಳು ಆಡಳಿತ ಇಲಾಖೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ಗಳಿಗೆ ಅಂತಂದರೆ ಇಲಾಖಾ ಮುಖ್ಯಸ್ಥರು ಮತ್ತು ಅವರುಗಳ ಹಣ ಪಡೆಯುವ ಮತ್ತು ಬಟಾವಣೆ ಮಾಡುವ
ಅಧಿಕಾರಿಗಳು ಈ ಆದೇಶದಲ್ಲಿ ತಿಳಿಸಿರುವ ವೇಳಾಪಟ್ಟಿಯಂತೆ ಕ್ರಮ ಕೈಗೊಳ್ಳತಕ್ಕದ್ದು ಮತ್ತು ಆರ್ಥಿಕ ಮಿತವ್ಯಯ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಕಾಲಮಿತಿಯೊಳಗೆ ಪರಿಪೂರ್ಣವಾಗಿರುವ ಬಿಲ್ಲುಗಳನ್ನು ಸಲ್ಲಿಸಲು ಇಲಾಖೆಗಳು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು. ಡಿಎಸ್ಸಿ ಸಂಗ್ರಹಣೆ, ನವೀಕರಣ ಅನುದಾನ ಕೋರಿಕೆ, ಮ್ಯಾಪಿಂಗ್ ಮುಂತಾದ ಚಟುವಟಿಕೆಗಳನ್ನು ಮುಂಚಿತವಾಗಿ ಪರಿಶೀಲಿಸಿ ಯಾವುದೇ ತೊಂದರೆ ವಿಳಂಬವಾಗದಂತೆ ಎಚ್ಚರಿಕೆ ವಹಿಸುವುದು. ಬಿಲ್ಲುಗಳನ್ನು ಸೆಳೆದು ಬ್ಯಾಂಕ್ ಅಥವಾ ವೈಯಕ್ತಿಕ ಠೇವಣಿ ಖಾತೆಗಳಲ್ಲಿ ಮೊತ್ತವನ್ನು ಜಮೆ ಮಾಡಲು ಅವಕಾಶ ಇರುವುದಿಲ್ಲ. ಈ ಆದೇಶವನ್ನು ಆರ್ಥಿಕ ಇಲಾಖೆ ವೆಬ್ಸೈಟ್ ಆದ www.finance.karnataka.gov.in ನಿಂದ ಪಡೆಯಬಹುದು. ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಇಕ್ರಮ್ ಶರೀಫ್, ಸರ್ಕಾರದ ಜಂಟಿ ಕಾರ್ಯದರ್ಶಿ, ಆಡಳಿತ ಇಲಾಖೆ, ಆರ್ಥಿಕ ಇಲಾಖೆ ಇವರಿಗೆ ಪ್ರಧಾನ ಮಹಾಲೇಖಪಾಲರು, A&E ಆಡಿಟ್ 1, ಆಡಿಟ್ 2 ಕರ್ನಾಟಕ ಬೆಂಗಳೂರು, ರಿಜಿಸ್ಟ್ರಾರ್ ಜನರಲ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಆಪ್ತ ಕಾರ್ಯದರ್ಶಿ ಕರ್ನಾಟಕ ಬೆಂಗಳೂರು, ತದನಂತರ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಬೆಂಗಳೂರು, ಸರ್ಕಾರದ ಎಲ್ಲ ಅಪಾರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಅಭಿವೃದ್ಧಿ ಆಯುಕ್ತರು ವಿಧಾನಸೌಧ ಬೆಂಗಳೂರು, ಲೋಕಾಯುಕ್ತರು ಕರ್ನಾಟಕ ಬೆಂಗಳೂರು, ಎಲ್ಲ ಪ್ರಾದೇಶಿಕ ಆಯುಕ್ತರುಗಳು, ರಿಜಿಸ್ಟ್ರಾರ್ ಕರ್ನಾಟಕ ಆಡಳಿತ ಮಂಡಳಿ, ಕಂದಾಯ ಭವನ, KG ರಸ್ತೆ ಬೆಂಗಳೂರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಆಯುಕ್ತರು, ಖಜಾನೆ ಇಲಾಖೆ ಬೆಂಗಳೂರು, ಯೋಜನೆ ನಿರ್ದೇಶಕರು, HRMS 2, ಎಲ್ಲ ಆಂತರಿಕ ಆರ್ಥಿಕ ಸಲಹೆಗಾರರು, ಎಲ್ಲ ಇಲಾಖಾ ಮುಖ್ಯಸ್ಥರು, ಕಚೇರಿ ಪ್ರತಿ, ಹೆಚ್ಚುವರಿ ಪ್ರತಿಗಳು. ಸೊ ಸ್ನೇಹಿತರೆ, ಈ ಒಂದು ಫೈನಾನ್ಷಿಯಲ್ ಇಯರ್ ಮುಕ್ತಾಯವಾಗ್ತಾ ಇದೆ. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ತಮ್ಮ ಬಿಲ್ಗಳನ್ನು ಸೆಳೆಯುವುದರ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಕರ್ನಾಟಕ ಸರ್ಕಾರದ ನಡೆವಳಿಗಳಲ್ಲಿ ಸೂಚನೆ ಮಾಡಲಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್.